ಮೂಡಾಗೆ ಸಿಎಂ ಪತ್ನಿ ಸೈಟ್ಗಳನ್ನು ವಾಪಸ್ ಮಾಡಿದ ಬೆಳವಣಿಗೆ ಮತ್ತು ಮೈಸೂರಿನಲ್ಲಿ ಲೋಕಾಯುಕ್ತ ತನಿಖೆ ಚುರುಕಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವ್ರನ್ನೇ ಕರ್ಕೊಂಡೋಗಿ ಅಲ್ಲೆಲ್ಲ ಕೆಸರೆ ಗ್ರಾಮದ ಯಾವುದೋ ಜಮೀನಲ್ಲಿ ಅದೇ ಆ 3.25 ಎಕರೆ ಜಾಗ ಅಲ್ಲಿ ಸ್ಥಳ ಮಹಾಜರೆಲ್ಲ ಮಾಡಿದ್ದಾರೆ. 14 ಅದೇನೋ ನಿವೇಶನದ ಕುರುಹಿದಿ ಅಂತೆ ಅಲ್ಲಿ. ಅಂದರೆ ಇವ್ರು ಲೇಔಟ್ ಮಾಡಿಬಿಟ್ಟಿದ್ರು ಅಂತ ತಾನೇ ಅವ್ರದ್ದು ಆರೋಪ. ಅದಾದ ನಂತರದಲ್ಲಿ ಕೃಷಿ ಭೂಮಿ ಅಂತ ಮಾಡಿ ಇನ್ನು 14 ಸೈಟಿಂದು ನಾಳೆ ನಡೆಯುತ್ತೆ. ಅದೇನು ಸೈಟೇ ಅದು ನಡೆಯುತ್ತದು ಬಿಡಿ. ಲೋಕಾಯುಕ್ತ ಆಫೀಸರ್ ನೀವು ಬನ್ನಿ ಅಲ್ಲೇ ಇರಿ ಹಂಗೆ ನಮ್ಮ ಜೊತೆಯಲ್ಲಿ ಅಂದಿದ್ದಾರೆ. ಅವರ ಉಪಸ್ಥಿತಿಯಲ್ಲೇ ಆಗಬೇಕು ಅಂದಿದ್ದಾರಂತೆ. ಸರಿ, ಈ ಮಧ್ಯೆ ಅವ್ರಿಗೆ ಜೀವಕ್ಕೆ ಅಪಾಯ ಇರ್ಬೋದು ಅಂತ ವಿಜಯೇಂದ್ರ ಏನೋ ಕಾಗದ ಬರ್ತಿದ್ದಾರೆ. ಅವ್ರಿಗೆ ಭದ್ರತೆ ಕೊಡಿ ಅಂತ. ಕೊಡಬೇಕು, ಅಪಾಯ ಇದ್ದರೆ ಅಸೆಸ್ ಮಾಡಿ ಭದ್ರತೆ ಕೊಡಬೇಕು ಅಷ್ಟೇ. ಜಾಗ ಕರ್ಕೊಂಡೋಗಿ ಸ್ಥಳ ಮಹಾಜರು ಮಾಡಿಸಿದ್ದಾರೆ. ಸ್ಥಳದಲ್ಲಿ ಒಂದು ಜಮೀನಿನ ಅಳತೆಯನ್ನು ಮಾಡಿಸಿ ಎಲ್ಲ ಪರಿಶೀಲನೆ ಮಾಡಿದರೆ ಆ ಜಮೀನಿನಲ್ಲಿ ನಿವೇಶನ ರಚನೆ ಆಗಿರೋಂಥದ್ದು, ಚರಂಡಿ ರಚನೆ ಆಗಿರೋಂಥದ್ದು ಮತ್ತು ಉದ್ಯಾನವನ ರಚನೆ ಸ್ಪಷ್ಟವಾಗಿ ಅಲ್ಲಿ ಕುರುಗಳು ಕಂಡು ಬಂದಿದೆ. ಇವತ್ತಿನ ಕಾರ್ಯಕ್ರಮ ತೃಪ್ತಿ ತಂದಿದೆ. ನಾಳಿದ್ದು ಏನು 14 ನಿವೇಶನಗಳಿದೆ, ಸೊ ಅಲ್ಲಿ ಮಹಾಜರು ಮಾಡೋಣ ಅಂತೇಳಿ ಹೇಳಿದ್ದಾರೆ. ಫೋನ್ ಮಾಡಿದ್ರೆ ಅವತ್ತೊಂದು ದಿವಸ ನಾನು ಬರ್ತೀನಿ ಅಂತೇಳಿ ಹೇಳಿದ್ದೆ. ಆರಂಭಿಕ ಹಂತದ ಹಂಪಿ ಕುರುಹುಗಳು ಕತೆ. ಎಸ್, ಜಂತಕಲ್ ಕೇಸ್ನಲ್ಲಿ ನನ್ನನ್ನು ಒಂದು ದಿನವಾದರೂ ಜೈಲಿಗೆ ಕಳಿಸಲೇಬೇಕು ಅಂತ ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡಿಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಇದರ ಮಧ್ಯೆ ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ವಿರುದ್ಧ ಜೆಡಿಎಸ್ ಬೀದಿಗೆ ಇಳಿದಿದೆ. ಬೆಂಗಳೂರು, ರಾಮನಗರ, ಹಾಸನ, ಗದಗ, ಧಾರವಾಡ ಹೀಗೆ ವಿವಿಧೆಡೆ ಪ್ರತಿಭಟನೆಯನ್ನ ನಡೆಸಿದೆ. ಎಡಿಜಿಪಿ ಪದಬಳಕೆ ಖಂಡನೀಯ, ಅವರಿಗೆ ಸಂಸತ್ನಲ್ಲಿ ಛೀಮಾರಿ ಹಾಕಬೇಕು ಅಂತ ಸಂಸದ ಮಂಜುನಾಥ್ ಆಗ್ರಹಿಸಿದ್ದಾರೆ. ಇನ್ನು ಚಂದ್ರಶೇಖರ್ ಸತ್ಯಸಂಧನಾಗಿದ್ರೆ ಕುಮಾರಸ್ವಾಮಿ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲು ಮಾಡಲಿ, ಅದು ಬಿಟ್ಟು ಕನ್ನಡಿಗ ಕುಮಾರಸ್ವಾಮಿ ಮೇಲೆ ಏನೇನೋ ಮಾತನಾಡಿದ್ರೆ ಸುಮ್ಮನೆ ಬಿಡಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಗುಡುಗಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಮಾತ್ರ ಎಡಿಜಿಪಿ ಬೆನ್ನಿಗೆ ನಿಂತಿದೆ. ಕುಮಾರಸ್ವಾಮಿ ಉನ್ನತ ಅಧಿಕಾರಿಗಳನ್ನ ಬೆದರಿಸಿ ತನಿಖೆಯ ದಿಕ್ಕು ತಪ್ಪಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಟ್ವೀಟ್ ಮೂಲಕ ಆರೋಪಿಸಿದೆ. ಬೇಲ್ನ ರಿಜೆಕ್ಟ್ ಮಾಡಲಿಕ್ಕೆ ನ್ಯಾಯಾಲಯದ ಮುಂದೆ ಹೋಗ್ಬೇಕು ಅಂತೇಳಿ ಏನೋ ಪಾಪ ಕೆಲವು ಅಧಿಕಾರಿಗಳು ಚರ್ಚೆ ಮಾಡವ್ರೆ. ಒಂದ್ ದಿವಸಲಾದ್ರೂ ಒಳಗೆ ಕಳ್ಸೋಣ ಸರ್ ಅಂತ ಹೇಳಿ ಈಗಲೂ ಇನ್ನೂ ಬಿಟ್ಟಿಲ್ವಲ್ಲ. ನಾನು ಬೇಲ್ ತಗೊಂಡಿದ್ದು ತಪ್ಪು ಮಾಡಿದ್ದೀನಿ ಅಂತ ಅಲ್ಲ. ಈ ಕೆಟ್ಟ ಅಧಿಕಾರಿಗಳನ್ನ ಇಟ್ಕೊಂಡು ಇಂಥ ಒಂದು ಸರ್ಕಾರ ಯಾರಿಗೆ ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ನಮ್ಮ ವಕೀಲರುಗಳು ನನಗೆ ಸಲಹೆ ಕೊಟ್ಟಿದ್ದರಿಂದ ಬೇಲ್ ತಗೊಂಡಿದ್ದೀನಿ. ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಬೇಲ್ ತಗೊಂಡಿದ್ದಲ್ಲ. ಅವರ ಪದ ಬಳಕೆ ನಿಜವಾಗ್ಲೂ ಖಂಡನೀಯ ಅಂತಲೇ ಹೇಳಬೇಕಾಗುತ್ತೆ. ನೇರವಾಗಿ ಕುಮಾರಸ್ವಾಮಿ ಅವರಿಗೆ ಬಹಳ ಕೆಟ್ಟ ಪದಗಳನ್ನು ಉಪಯೋಗಿಸಿದ್ದಾರೆ. ಸೊ ಇದರಿಂದ ಅವ್ರ ಮೇಲೆ ಒಂಥರ ಉಗ್ರ ಕ್ರಮ ತೆಗೆದುಕೋಬೇಕಾಗುತ್ತೆ. ಕುಮಾರಸ್ವಾಮಿ ಅವರು ಸಂಸದರಾಗಿರೋದ್ರಿಂದ ಪಾರ್ಲಿಮೆಂಟಲ್ಲೂ ಕೂಡ ಅವ್ರಿಗೆ ಛೀಮಾರಿ ಹಾಕಬೇಕಾಗುತ್ತೆ. ಈ ರಾಜಕಾರಣಿಗಳಿಗಿಂತ ಅಧಿಕಾರಿಗಳೇ ಕರಪ್ಟ್ ಇದ್ದಾರೆ ಅನ್ನೋದ್ರ ಬಗ್ಗೆ ಏನು ಹೊಸದಾಗಿ ಹೇಳಬೇಕಾದ ಅಗತ್ಯ ಇಲ್ಲ. ಚಂದ್ರಶೇಖರ್ ಬಗ್ಗೆ ಕುಮಾರಸ್ವಾಮಿ ಅವರು ಮಾಡಿರುವಂಥ ಅಲಿಗೇಷನ್ ಸತ್ಯಕ್ಕೆ ದೂರವಾಗಿದ್ರೆ ಚಂದ್ರಶೇಖರ್ ಅವರು ಡಿಫಮೇಷನ್ ಕೇಸ್ ಹಾಕ್ಲಿ. ಸಿದ್ದರಾಮಯ್ಯ ಸಾಹೇಬ್ರ ನಾಳೆ ನಿಮ್ಮ ಬಗ್ಗೆನೂ ಅದೇ ಪರಿಸ್ಥಿತಿ ಬರ್ಬೋದು. ಡಿ.ಕೆ. ಶಿವಕುಮಾರ್ ಅವರು ಇವಾಗ ಮಾತಾಡಿ ಸರ್, ಯಾಕಾಗಿ ಸುಮ್ಮನೆ ಇದ್ದೀರಿ? ಫಸ್ಟ್ ಕರ್ನಾಟಕ ಸರ್ಕಾರ ಚಂದ್ರಶೇಖರ್ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಒಬ್ಬ ಕನ್ನಡಿಗನ ಬಗ್ಗೆ ಮಾತಾಡ್ತೀರಾ ನೀವು? ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಡಿ.ಕೆ. ಶಿವಕುಮಾರ್ ಮಾತಾಡಿ ಸರ್ ಅಂದಿದ್ದು ಯಾತಕ್ಕೆ? ಇದು ಅವ್ರ ಪತ್ನಿ ಲೆಟರ್ ವಿಷಯವಾಗಿ ಅಲ್ಲ ಪ್ರತಾಪ್ ಸಿಂಹ ಹೇಳ್ತಿದ್ದ, ಡಿ.ಕೆ. ಹೇಳ್ತಿದ್ದು. ಇಲ್ಲ ಅದು ಒಕ್ಕಲಿಗರಿಗಾದ ಅನ್ಯಾಯ ಅಲ್ಲವೇ ಅಂತ. ಡಿ.ಕೆ. ಅವಾಗೆಲ್ಲ ಹೇಳ್ತಿದ್ರಲ್ಲಪ್ಪ ಆಗಿದೆ ಅಂತ. ಈಗ ಇದು ಅಲ್ವಾ ಅಂತ ಅದಕ್ಕೆ ಹೇಳ್ತಿರ್ಬೇಕು ಮೋಸ್ಟ್ಲಿ ಅವರು.